ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಜಿಬಿಎ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದಿಂದ ಕೆಪಿಸಿಸಿ ಅಧ್ಯಕ್ಷರ ಆದೇಶ ಇದ್ದರೂ ಸಹ ಇವತ್ತಿನವರೆಗೂ ಒಬ್ಬ ಆಕಾಂಕ್ಷಿಯೂ ಸಹ ಜಿಬಿಎ ಅಪ್ಲಿಕೇಶನ್ ತೆಗೆದುಕೊಂಡು ಹೋಗಿಲ್ಲ. ನೇರ ಕಾರಣ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಸ್ಥಳೀಯ ಶಾಸಕರು ಹಾಗೂ ಬಿಡಿಎ ಅಧ್ಯಕ್ಷರಾದ ಎನ್ಎ ಹರೀಶ್ ರವರು ಇದೇ ಸಂದರ್ಭದಲ್ಲಿ ಶಾಂತಿನಗರ ಕಾಂಗ್ರೆಸ್ ಮುಖಂಡರಿಗೆ ವಿಚಾರಿಸಿದರೆ, ನಮಗೆ ಶಾಸಕರು ತಿಳಿಸಿದರೆ ನಾವು ಅಪ್ಲಿಕೇಶನ್ ಅನ್ನ ತೆಗೆದುಕೊಂಡು ಹೋಗುತ್ತೇವೆ, ನಮಗೆ ಯಾವುದೇ ಆದೇಶ ಶಾಸಕರ ಕಡೆಯಿಂದ ಬಂದಿಲ್ಲ. ಆದರೆ ಜಿಬಿಎ ಚುನಾವಣೆಗೆ ಎಲ್ಲಾ ಪಕ್ಷದಲ್ಲೂ ಕಾರ್ಯಕರ್ತರು ಚುನಾವಣೆಗೆ ಸಿದ್ಧರಾಗುತ್ತಿದ್ದಾರೆ. ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎನ್ಎ ಹ್ಯಾರಿಸ್ ರವರು ಯಾವುದೇ ಕಾರ್ಯಕರ್ತರನ್ನು ಚುನಾವಣೆಗೆ ಸಿದ್ಧರಾಗಿ ಎಂದು ಇಲ್ಲಿಯವರೆಗೂ ಯಾವುದೇ ಆದೇಶವನ್ನ ನೀಡಿಲ್ಲ ಎಂದು, ಬೇರೆ ಎಲ್ಲಾ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಕಾರ್ಯಕರ್ತರು ಚುನಾವಣೆಗೆ ಸಿದ್ಧರಾಗುತ್ತಿದ್ದಾರೆ. ಆದರೆ ಕೆಪಿಸಿಸಿ ಅಧ್ಯಕ್ಷರ ಆದೇಶದ ಸಹ ಇದ್ದರೂ ಇಲ್ಲಿಯವರೆಗೂ ಶಾಂತಿನಗರದ ಕಾಂಗ್ರೆಸ್ ಮುಖಂಡರು ಕೆಪಿಸಿಸಿ ಕಚೇರಿಯಲ್ಲಿ ಅಪ್ಲಿಕೇಶನ್ ತೆಗೆದುಕೊಂಡು ಹೋಗಿಲ್ಲ. ಹಾಗಾದರೆ ಶಾಸಕರಿಗೆ ಸ್ಥಳೀಯ ಮಟ್ಟದ ಚುನಾವಣೆ ನಡೆಸುವುದು ಇಷ್ಟವಿಲ್ಲ. ಇದೇ ಸಂದರ್ಭದಲ್ಲಿ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮುಖಂಡರನ್ನು ಮಾತನಾಡಿಸಿದರೆ, ನಮಗೆ ಶಾಸಕರು ಆದೇಶ ನೀಡಿದರೆ ಮಾತ್ರ ನಾವು ಅಪ್ಲಿಕೇಶನ್ ಅನ್ನು ಸಂದಾಯ ಮಾಡುತ್ತೇವೆ ಎಂದು ಹೇಳಿದರು. ಬಿಬಿಎಂಪಿ ಚುನಾವಣೆ ಬಹಳ ಶೀಘ್ರದಲ್ಲೇ ಮಾಡಕ್ಕೆ ನಾವು ಸಿದ್ಧತೆ ಮಾಡ್ಕೊಂಡಿದೀವಿ. ಬಿಲ್ ಪಾಸ್ ಮಾಡಿದೀವಿ. ಎಲ್ಲರೂ ಅವ್ರ ಸಲಹೆಗಳನ್ನ ಕೊಟ್ಟಿದ್ದಾರೆ. ನಾವು ಆಲ್ ಪಾರ್ಟಿ ಅವರೇ ಹೇಳಿದ್ರು, ನಮ್ಗೆ ಒಂದು ಜಾಯಿಂಟ್ ಸೆಲೆಕ್ಷನ್ ಕಮಿಟಿ ಮಾಡಿ ಅಂತ ಹೇಳಿದ್ರು. ಅಸೆಂಬ್ಲಿ ಕೌನ್ಸಿಲ್ ಇಬ್ರು ಮೆಂಬರ್ಸ್ ನ ಸೇರಿ ನಾವು ಮಾಡಿದ್ದು. ಅವರೆಲ್ಲ ಸಲಹೆಗಳನ್ನ ಕೊಟ್ರು. ಬಹಳ ಸಂತೋಷದಿಂದ ಇನಾಮನಸ್ ಆಗಿ ಅವರು ಬಿಲ್ ನ ಪಾಸ್ ಮಾಡಿಕೊಟ್ಟಿದ್ದಾರೆ. ರಾಜಕೀಯ ದೃಷ್ಟಿಯಿಂದ ಪಾಪ ಗವರ್ನರ್ ಹೋಗಿ ಅವರೇನೋ ಕೇಳ್ಕೊಂಡಿದ್ದಾರೆ ಅಷ್ಟೇ. ಗವರ್ನರ್ ಅಷ್ಟು ಜಲ್ದಿ ಕಳಿಸ್ಕೊಡ್ತಾರೆ. ನಾನು ಅಷ್ಟು ಜಲ್ದಿನೇ ಎಲೆಕ್ಷನ್ ಮಾಡ್ಲಿಕ್ಕೆ ನಾನು ಏರಿಯಾನ ಡಿಫೈನ್ ಮಾಡ್ಬಿಟ್ಟು ನಾನು ಮತ್ತೆ ಶಾಸಕರ ಹತ್ರ ಒಂದು ರೌಂಡ್ ಚರ್ಚೆ ಮಾಡ್ಬಿಟ್ಟು ಎಲೆಕ್ಷನ್ ಮಾಡ್ಲಿಕ್ಕೆ